ಮಕ್ಕಳ ಕೈಯಲ್ಲಿ ಪೆನ್ನು ಬದಲು ತಲ್ವಾರ್ ಕೊಡಿ ಎಂಬ ಮರುಳರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ವಿಚಾರ. ಸ್ವಾಮೀಜಿ ಹೇಳಿಕೆಗೆ ಬೆಂಬಲ ನೀಡಿದ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್. ಸ್ವಾಮೀಜಿ ಹೇಳಿದ್ದರಲ್ಲಿ ತಪ್ಪೇನೂ ಇಲ್ಲ, ಸರಿಯಾಗಿ ಹೇಳಿದ್ದಾರೆ. ಮುಸ್ಲಿಂ ಕಿಡಿಗೇಡಿಗಳು ಕೈಯಲ್ಲಿ ತಲ್ವಾರ ಹಿಡಿದು ದಾಂಧಲೆಗಳನ್ನು ಮಾಡಿದ್ದಾರೆ, ಗಲಭೆ ಮಾಡಿದ್ದಾರೆ. ಆ ರೀತಿ ಇವರೇನೂ ಮಾಡಿಲ್ಲ. ದೇಶಕ್ಕಾಗಿ, ಧರ್ಮ ರಕ್ಷಣೆಗಾಗಿ ಆ ರೀತಿಯೇ ಹೇಳಿದ್ದಾರೆ. ತಪ್ಪೇನೂ ಇಲ್ಲ ಇದರಲ್ಲಿ. ಸ್ವಾಮೀಜಿ ವಿರುದ್ಧ ಪ್ರಕರಣ ದಾಖಲಿಸಿ ಅಕ್ಷಮ್ಯ ಅಪರಾಧ ಮಾಡಿದ್ದೀರಿ. ಸಚಿವ ಜಮೀರ್ ಅಹ್ಮದ್ ಹಿಂದೂಗಳು ಸೈತಾನ್ ಅಂದಿದ್ದಾರೆ. ಅವರ ಇದುವರೆಗೂ ಕೇಸ್ ಹಾಕಿಲ್ಲ. ಸ್ವಾಮೀಜಿ ವಿರುದ್ಧದ ಪ್ರಕರಣ ಇಡೀ ಹಿಂದೂ ಸಮಾಜದ ಮೇಲೆ ಹಾಕಿದ ಹಾಗಾಗಿದೆ. ಕೂಡಲೇ ಪ್ರಕರಣ ರದ್ದು ಮಾಡಬೇಕು. ಠಾಣೆಗಳ ಮೂಲಕ ಹೆದರಿಸು ಪ್ರಯತ್ನ ಸರಿಯಲ್ಲ. ಇದು ಉದ್ದತ್ತನ ಪ್ರಕ್ರಿಯೆಯಾಗಿದೆ. ಪ್ರಕರಣ ವಾಪಸ್ ಪಡೆಯದೆ ಇದ್ದಲ್ಲಿ ಉಗ್ರ ಹೋರಾಟ. ಸಾವಿರಾರು ಸ್ವಾಮೀಜಿಗಳು ಅಫ್ಜಲಪುರ ಠಾಣೆ ಎದುರು ಬಂದು ಹೋರಾಟ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬೆಂಗಳೂರಿನಲ್ಲಿ ಪ್ರಮೋದ್ ಮುತಾಲಿಕ ಸರ್ಕಾರದ ವಿರುದ್ಧ ಕಿಡೆ. ನಮಸ್ಕಾರ. ನಿನ್ನೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ನಲ್ಲಿ ವಕ್ಫ್ ಹಟಾವೋ ದೇಶ್ ಬಚಾವೋ ಈ ಒಂದು ಆಂದೋಲನವನ್ನ ಪೂಜ್ಯ ಸ್ವಾಮೀಜಿಗಳು ಮತ್ತು ನಾಗರಿಕರು ಮಾಡಿದ್ದಾರೆ. ಅದರಲ್ಲಿ ಮಾಷಾಳದ ಶ್ರೀ ಮರುಳಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಾದರೂ ವಕ್ಫ್ ಬೋರ್ಡಿನ ರದ್ದು ಮಾಡಲಿಲ್ಲ, ರೈತರ ಪಹಣಿಯಲ್ಲಿ ಇದ್ದಂಥದ್ದನ್ನ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಮ್ಮ ದೇಶಕ್ಕಾಗಿ ನಾವು ಪ್ರಾಣ ಕೊಡಬೇಕಾಗತ್ತೆ, ಪ್ರಾಣ ತಗೊಳ್ಬೇಕಾಗತ್ತೆ ಅಂತನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ತಪ್ಪೇನಿದೆ? ಇನ್ನು ತಲವಾರಿನ ವಿಷಯವನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಮುಸ್ಲಿಂ ಕಿಡಿಗೇಡಿಗಳು ಸಾಕಷ್ಟು ಕಡೆಗೆ ತಲವಾರವನ್ನು ಹೊರಗೆ ತಗೊಂಡು ದಾಂಧಲೆಯನ್ನ ಕಿಡಿಗೇಡಿಗಳನ್ನ ಗಲಭೆಗಳನ್ನ ಮಾಡಿದಂಥದ್ದು ಉಲ್ಲೇಖ ಆಗಿದೆ. ಸೊ ಆ ರೀತಿಯನ್ನು ಇವರು ಹೇಳಿಲ್ಲ. ದೇಶದ ಉಳಿವಿಗೋಸ್ಕರ, ರೈತರ ಬದುಕಿಗೋಸ್ಕರ ಸೊ ನಾವು ಕೂಡ ತಲವಾರಿನ ಮೂಲಕ ಹೊರಗೆ ಬರಬೇಕಾಗತ್ತೆ ಅಂತನ್ನುವಂಥ ಹೇಳಿಕೆ ಕೊಟ್ಟಿದ್ದು ಇದು ಪ್ರಚೋದನಕಾರಿ ಆಗಲ್ಲ. ಸೊ ಇದಕ್ಕೆ ನೀವು ಒಬ್ಬ ಪೂಜ್ಯ ಸ್ವಾಮೀಜಿಯವರ ಮೇಲೆ ಕೇಸ್ ಹಾಕೋದು ಅಕ್ಷಮ್ಯ ಅಪರಾಧವನ್ನು ಮಾಡಿದೆ. ಇಲ್ಲಿವರೆಗೆ ಮುಸ್ಲಿಂ ಮೌಲ್ವಿಗಳು, ಮುಸ್ಲಿಂ ಕಿಡಿಗೇಡಿಗಳು ಓವೈಸಿ ನೇರವಾಗಿ ಹೇಳಿದ್ದಾನೆ. ಜಮೀರ್ ಅಹ್ಮದ್ ವಿಜಯಪುರ್ನಲ್ಲಿ ಹಿಂದೂಗಳಿಗೆ ಸೈತಾನ್ ಅಂತ ಹೇಳಿದ್ದಾನೆ. ಸೊ ಅದರಲ್ಲಿ ಅವ್ರ ವಿರುದ್ಧ ಕೇಸ್ ಹಾಕಿಲ್ಲ ನೀವು. ಈಗ ಪೂಜ್ಯ ಸ್ವಾಮೀಜಿಯವರ ಮೇಲೆ ಕೇಸ್ ಹಾಕಿದ್ದು ಇದು ಪೂಜ್ಯ ಸ್ವಾಮೀಜಿಯವರ ಮೇಲೆ ಕೇಸ್ ಅಲ್ಲ, ಇಡೀ ಹಿಂದೂ ಸಮಾಜದ ಮೇಲೆ ಕೇಸ್ ಹಾಕಿದಾಗೆ. ಸೊ ಇದನ್ನು ಕೂಡಲೇ ವಾಪಸ್ ತಗೊಳ್ಬೇಕು, ರದ್ದು ಮಾಡಬೇಕು. ಈ ರೀತಿಯ ನಿಮ್ಮ ಪೊಲೀಸ್ ಸ್ಟೇಷನ್ವನ್ನ ದುರುಪಯೋಗಗೊಳ್ಳುವಂತಹದ್ದು ಅಥವಾ ಹೆದರಿಸುವಂತ ಮಾನಸಿಕತೆ ಇದು ಸರಿಯಲ್ಲ. ಸೊ ಇದು ನಿಶ್ಚಿತವಾಗಿ ಹೇಳ್ತೇನೆ, ಇದು ಉದ್ಧಟತನದ ಪ್ರಕ್ರಿಯೆ ಆಗಿದೆ. ಇದನ್ನು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಸೊ ವಾಪಸ್ ತಗೊಳ್ಳದೇ ಇದ್ರೆ ಉಗ್ರವಾದಂಥ ಹೋರಾಟ, ಸಾವಿರಾರು ಪೂಜ್ಯ ಸ್ವಾಮೀಜಿಯವರು ಬೀದಿಗೆ ಇಳಿದು ಪ್ರತಿಭಟನೆ ಮಾಡಬೇಕಾಗುತ್ತೆ. ಅವರ ಮೇಲೆ ಕೇಸ್ ಹಾಕಿದ್ದು ಅವರನ್ನೇನಾದರೂ ಬಂಧನ ಮಾಡಿದರೆ ನಮ್ಮನ್ನೂ ಬಂಧನ ಮಾಡಿ ಅಂತ ಹೇಳಿ ಲಕ್ಷಾಂತರ